ನಾನಿವಾಗ ತೀನ್ ಪಟ್ಟಿ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ಈ ಸೀಸನ್ ಪೂರ್ತಿ IPL ಬೆಟ್ಟಿಂಗನ್ನು ಆಡ್ಬೋದು. ಇಲ್ಲಿ ತುಂಬ ಗೇಮ್ಸ್ಗಳಿದ್ದಾವೆ. ಸ್ಕ್ರೋಲ್ ಮಾಡ್ತಾ ಹೋದರೆ ಕೊನೆಯಲ್ಲಿ ನಿಮಗೆ IPL ಆಪ್ಷನ್ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಇವತ್ತಿನ ಮ್ಯಾಚ್ ಮತ್ತು ನಾಳೆ ಮ್ಯಾಚ್ ಶೋ ಆಗ್ತಿದೆ. ಇವತ್ತಿನ ಮ್ಯಾಚ್ RCB ಮತ್ತು GT ನಡುವೆ ಇಂದು ಸಂಜೆ 7:30ಕ್ಕೆ RCBಯ ಹೋಮ್ ಗ್ರೌಂಡ್ನಲ್ಲಿ ನಡೆಯುತ್ತೆ ಮತ್ತು ನಾಳೆ KKR ಮತ್ತು SRH ನಡುವೆ ಮ್ಯಾಚ್ ಇದೆ. ನಾವಿಲ್ಲಿ ಜಸ್ಟ್ ಯಾವ ತಂಡ ಗೆಲ್ಲುತ್ತೆ ಅಂತ ಗೆಸ್ ಮಾಡಿ ಬೆಟ್ ಮಾಡಬೇಕು ಅಷ್ಟೇ. ನೀವು ಬೆಟ್ ಮಾಡಿದ ತಂಡ ವಿನ್ ಆದರೆ ನಿಮಗೆ ಅಮೌಂಟ್ ಬರುತ್ತೆ. ನಾವಿಲ್ಲಿ ಬೆಟ್ ಮಾಡೋದು ಹೇಗೆ ಅಂದರೆ, ನಮಗೆ ಯಾವ ತಂಡ ವಿನ್ ಆಗುತ್ತೆ ಅನಿಸುತ್ತೋ ಆ ತಂಡದ ಸ್ಟ್ಯಾಂಡಿನ ಮೇಲೆ ಕ್ಲಿಕ್ ಮಾಡಬೇಕು. ಎಕ್ಸಾಂಪಲ್ ನಾನಿವಾಗ RCBಯ ಸ್ಟ್ಯಾಂಡಿನ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ಮಿನಿಮಮ್ 200 ರೂಪೀಸಿಂದ ಮ್ಯಾಕ್ಸಿಮಮ್ 1 ಲಕ್ಷದವರೆಗೆ ಕೂಡ ಬೆಟ್ಟನ್ನು ಮಾಡ್ಬೋದು. ನಾನಿವಾಗ RCB ಮೇಲೆ 1000 ರೂಪೀಸ್ ಬೆಟ್ ಮಾಡಿದ್ರೆ ಇವಾಗಿನ ಸ್ಟ್ಯಾಂಡಿನ್ ರೇಟ್ ಪ್ರಕಾರ ನನಗೆ ರಿಟರ್ನ್ 1700 ರೂಪಾಯಿ ಅಮೌಂಟ್ ಬರುತ್ತೆ. ಹಾಗೆ ನಾನಿವಾಗ ಗುಜರಾತ್ ಟೈಟನ್ಸ್ನ ಸ್ಟ್ಯಾಂಡಿನ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲೂ ಕೂಡ ನೀವು ಮಿನಿಮಮ್ 200 ರೂಪೀಸಿಂದ ಮ್ಯಾಕ್ಸಿಮಮ್ 1 ಲಕ್ಷದವರೆಗೆ ಬೆಟ್ಟನ್ನು ಮಾಡ್ಬೋದು. ನಾನು ಇವಾಗ ಗುಜರಾತ್ ಟೈಟನ್ಸ್ಗೆ 1000 ರೂಪೀಸ್ ಬೆಟ್ ಮಾಡಿದ್ರೆ ಗುಜರಾತ್ ಟೈಟನ್ಸ್ ವಿನ್ ಆದರೆ ನನಗೆ ರಿಟರ್ನ್ಸ್ 2150 ರೂಪಾಯಿ ಅಮೌಂಟ್ ಬರುತ್ತೆ. ಈ ಸ್ಟ್ಯಾಂಡಿನ್ ರೇಟ್ ಅನ್ನೋದು ಮ್ಯಾಚ್ ಶುರುವಾಗಿ ಬೆಟ್ಟಿಂಗ್ ಆಪ್ಷನ್ ಕ್ಲೋಸ್ ಆಗೋವರೆಗೂ ಕೂಡ ಚೇಂಜ್ ಆಗ್ತಾನೆ ಇರುತ್ತೆ. ಇವಾಗ ನಾವು ಅಮೌಂಟನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕಾಣಿಸ್ತಾ ಇರೋ ಬೆಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬೆಟ್ ಪ್ಲೇಸ್ ಆಗುತ್ತೆ. ಇವತ್ತಿನ RCB ಮತ್ತು GT ಮ್ಯಾಚ್ನಲ್ಲಿ ಬೆಟ್ ಮಾಡೋದಕ್ಕೂ ಮೊದಲು ಈ ಮ್ಯಾಚನ್ನು ಅನಾಲಿಸಿಸ್ ಮಾಡೋಣ. ಮೊದಲಿಗೆ ಮ್ಯಾಚ್ ಡೀಟೇಲ್ಸ್ ನೋಡೋದಾದರೆ IPL 2025ರ 14ನೇ ಮ್ಯಾಚ್ ಇಂದು ಸಂಜೆ 7:30ಕ್ಕೆ ಬೆಂಗಳೂರಿನ M ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಮತ್ತು GT ನಡುವೆ ನಡೆಯುತ್ತೆ. M ಚಿನ್ನಸ್ವಾಮಿ ಸ್ಟೇಡಿಯಂನ ಪಿಚ್ ರಿಪೋರ್ಟನ್ನು ನೋಡೋದಾದರೆ ಕಳೆದ 2 ವರ್ಷಗಳ ಡೇಟಾ ಪ್ರಕಾರ ಇದೊಂದು ಬ್ಯಾಟಿಂಗ್ ಪಿಚ್ ಆಗಿದೆ. ಬೌಲರ್ಸ್ಗಳಲ್ಲಿ ಪೇಸರ್ಸ್ಗಳಿಗೆ ಹೆಚ್ಚು ಅನುಕೂಲವಾಗುತ್ತೆ. ಕಳೆದ 5 ಮ್ಯಾಚ್ಗಳ ಡೇಟಾ ಪ್ರಕಾರ ಈ ಪಿಚ್ನ ಆ್ಯಾವ್ರೇಜ್ ಟೋಟಲ್ ಸ್ಕೋರ್ 192 ಮತ್ತು ಆ್ಯಾವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ 204. ಟಾಸ್ ವಿನ್ ಆಗಿರೋ ತಂಡಗಳಲ್ಲಿ 100% ತಂಡಗಳು ಬೌಲಿಂಗ್ ಫಸ್ಟನ್ನು ಆಯ್ಕೆ ಮಾಡಿಕೊಂಡಿವೆ ಮತ್ತು ಬೌಲಿಂಗ್ ಫಸ್ಟ್ ಮಾಡಿರೋ ತಂಡಗಳಲ್ಲಿ 80% ತಂಡಗಳು ವಿನ್ ಆಗಿವೆ. ಇವೆರಡು ತಂಡಗಳ ಇತ್ತೀಚಿನ 5 ಪಂದ್ಯಗಳನ್ನು ನೋಡೋದಾದರೆ GT ಕಳೆದ 5 ಪಂದ್ಯಗಳಲ್ಲಿ 2 ಪಂದ್ಯಗಳಲ್ಲಿ ವಿನ್ ಆಗಿದ್ದರೆ 3 ಪಂದ್ಯಗಳಲ್ಲಿ ಸೋತಿದೆ ಮತ್ತು RCB ತನ್ನ ಕಳೆದ 5 ಪಂದ್ಯಗಳಲ್ಲಿ 4 ಪಂದ್ಯಗಳಲ್ಲಿ ವಿನ್ ಆಗಿದ್ದರೆ 1 ಪಂದ್ಯದಲ್ಲಿ ಸೋತಿದೆ. ಇವೆರಡು ತಂಡಗಳ ಹೆಡ್ ಟು ಹೆಡನ್ನು ನೋಡೋದಾದರೆ ಕಳೆದ 2 ವರ್ಷಗಳಲ್ಲಿ 3 ಬಾರಿ ಮುಖಾಮುಖಿಯಾಗಿವೆ. ಅದರಲ್ಲಿ RCB 2 ಬಾರಿ ವಿನ್ ಆಗಿದ್ದರೆ GT 1 ಬಾರಿ ವಿನ್ ಆಗಿದೆ. ಇವೆರಡು ತಂಡಗಳ ವಿನ್ನಿಂಗ್ ಚಾನ್ಸಸನ್ನು ನೋಡೋದಾದರೆ GT 40% ವಿನ್ನಿಂಗ್ ಚಾನ್ಸಸ್ ಹೊಂದಿದರೆ RCB 60% ವಿನ್ನಿಂಗ್ ಚಾನ್ಸಸ್ ಹೊಂದಿದೆ. ಪ್ರಸ್ತುತ ಇವೆರಡು ತಂಡಗಳಲ್ಲಿ RCB ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಜೊತೆಗೆ ತನ್ನ ಹೋಮ್ ಗ್ರೌಂಡ್ನಲ್ಲಿ ಆಡ್ತಾ ಇರೋದ್ರಿಂದ RCB ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬೆಂಗಳೂರು ಪಿಚ್ನಲ್ಲಿ ಹೆಚ್ಚು ಬಾರಿ ಚೇಸಿಂಗ್ ಮಾಡಿರೋ ತಂಡಗಳು ವಿನ್ ಆಗಿರೋದ್ರಿಂದ ನೀವು ಬೆಟ್ ಮಾಡೋಕ್ಕೂ ಮೊದಲು ಒಂದು 6 ಓವರ್ಸ್ ಮ್ಯಾಚ್ ನೋಡಿಕೊಂಡು ಆಮೇಲೆ ಗೆಸ್ ಮಾಡಿ ಬೆಟ್ ಮಾಡಿ. ನಾನು ಯಾವ ಟೀಮ್ಗೆ ಬೆಟ್ ಮಾಡ್ತೀನಿ ಅನ್ನೋದನ್ನು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವಿನ್ನೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈಗಲೇ ಜಾಯ್ನ್ ಆಗಿ. ಆ್ಯಪ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೆಸ್ಟ್ ಆಫ್ ಲಕ್.